ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಈ ಮ್ಯಾಪ್ ಅನ್ನು ಒಂದ್ಸಲಿ ಗಮನಿಸಿ ನೀವು. ಇದರಲ್ಲಿ ಇಲ್ಲಿ ಪೆನ್ನಲ್ಲಿ ಪಿನ್ ಪಾಯಿಂಟ್ ಮಾಡಿ ತೋರಿಸ್ತಿರೋ ಜಾಗ ಇದೆಯಲ್ಲ, ಇಲ್ಲಿ ಹೊರ್ಮುಜ್ ಸ್ಟ್ರೇಟ್ ಇದೆ, ಹೊರ್ಮುಜ್ ಜಲಸಂಧಿ ಇದೆ. ಅಲ್ಲಿ ಆ ಜಾಗವನ್ನು ಇರಾನ್ ಬ್ಲಾಕ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಇಡೀ ವಿಶ್ವ ಅಲುಗಾಡೋಕೆ ಶುರುವಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಬಳಸೋ ಅಡುಗೆ ಅನಿಲ ಗ್ಯಾಸ್ ಸಿಲಿಂಡರ್ ಸಪ್ಲೈ ಕಮ್ಮಿ ಆದರೂ ಆಗ್ಬೋದು, ಜೊತೆಗೆ ಅದರ ರೇಟ್ ಜಾಸ್ತಿ ಆದರೂ ಆಗ್ಬೋದು, 1 to 2 ಆದರೂ ಆಗಬಹುದು. ಯುದ್ಧ ಹೀಗೆ ಕಂಟಿನ್ಯೂ ಆಯಿತು, ಅದು ಬ್ಲಾಕೇಜ್ ಹಾಗೆ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ಆಲ್ರೆಡಿ ರೇಟ್ ಜಾಸ್ತಿ ಆಗಲಿಕ್ಕೆ ಶುರುವಾಗಿದೆ. ಇದರಿಂದ ನಮ್ಮ ವಾಹನ ಓಡಿಸೋ ಖರ್ಚು, ಬಸ್ ಟಿಕೆಟ್ ದರ ಎಲ್ಲವೂ ಕೂಡ ಜಾಸ್ತಿ ಆಗೋ ಆತಂಕ ಇದೆ. ಯಾಕೆ ಹಾಗಾದರೆ? ಇಡೀ ಇಷ್ಟು ಜಗತ್ತಲ್ಲಿ ಇಷ್ಟೆಲ್ಲ ಸಮುದ್ರ ಪ್ರದೇಶ ಇದೆ ಅಲ್ವಾ? ಈ ಸಣ್ಣ ಒಂದು ಪಿನ್ ಪಾಯಿಂಟ್ ಜಾಗ ಏನು ಕಾಣಿಸುತ್ತೆ ಮ್ಯಾಪ್ನಲ್ಲಿ, ಅದಕ್ಕೆ ಅಷ್ಟೊಂದು ಮಹತ್ವ ಯಾಕೆ? ಎಲ್ಲವನ್ನ ನಾವಿವತ್ತು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಝೂಮ್ ಔಟ್ ಮಾಡಿ ಕೂಡ ನೋಡೋಣ, ಕಂಪ್ಲೀಟ್ ಝೂಮ್ ಇನ್ ಆಗಿ ಕೂಡ ನಾವು ಈ ಪ್ರದೇಶವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿರೋ ರಾಷ್ಟ್ರಗಳು, ಅವರ ನೈಸರ್ಗಿಕ ಅನಿಲ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ತಾಕತ್ತು, ಅಲ್ಲಿ ಪಕ್ಕದಲ್ಲೇ ಕೂತಿರೋ ಇರಾನ್ ಮತ್ತು ಅದು ಹೊಂದಿರೋ ದ್ವೀಪಗಳು, ಅದರ ಮಹತ್ವ ಎಲ್ಲವನ್ನು ನಾವು ಡೀಟೇಲ್ ಆಗಿ ತಿಳ್ಕೊಳ್ತೀವಿ ಈ ವರದಿಯಲ್ಲಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಮ್ಯಾಪ್ ನೋಡಿ ನೀವು, ಇದು ಆಲ್ಮೋಸ್ಟ್ ವಿಶ್ವದ ಮ್ಯಾಪ್ ಅಂತ ಅಂದ್ಕೊಳ್ಳಿ ನೀವು. ಫುಲ್ ಕವರ್ ಆಗಿಲ್ಲ, ಸ್ವಲ್ಪ ಕ್ರಾಪ್ ಆಗಿದೆ, ಬಟ್ ಸ್ಟಿಲ್ ನಿಮಗಿಲ್ಲಿ ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾ ಖಂಡ, ಯುರೋಪ್, ಆಸ್ಟ್ರೇಲಿಯಾ ನಿಮಗಿಲ್ಲಿ ಕಾಣಿಸ್ತಾ ಇದೆ. ಇದರಲ್ಲಿ ಜಗತ್ತಿನ ಆಲ್ಮೋಸ್ಟ್ ಇದಿಷ್ಟು ಜಾಗಕ್ಕಂತ ಅಂದ್ಕೊಳ್ಳಿ, ಇದಿಷ್ಟು ಜಾಗಕ್ಕೆ ಎನರ್ಜಿಗೆ ಈ ಜಾಗವೇ ಸೋರ್ಸ್, ಮೂಲ. ನಾವಿಲ್ಲಿಗೀಗ ಝೂಮ್ ಇನ್ ಮಾಡೋಣ. ಈ ಲೊಕೇಶನ್ ಹೊರ್ಮುಜ್ ಜಲಸಂಧಿ ಎಲ್ಲಿದೆ ಅಂತ ನಾವು ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಪರ್ಷಿಯನ್ ಗಲ್ಫ್ ಇದೆ. ಇಲ್ಲಿ ಇನ್ನೂ ಕೂಡ ಝೂಮ್ ಇನ್ ಮಾಡಿ ನಾವು ನೋಡಿದ್ರೆ ಇಲ್ಲಿ ಪರ್ಷಿಯನ್ ಗಲ್ಫ್ ಇದೆ. ಇದು ಜಗತ್ತಿನ ಪೆಟ್ರೋಲ್ ಬಂಕ್ ಅಂತ ಕರೆಸ್ಕೊಳ್ಳುತ್ತೆ ಇದು. ಇಲ್ಲಿ ಒಮಾನ್ ಇದೆ ನಿಮಗೆ ಈ ಜಾಗದಲ್ಲಿ, ಮತ್ತು ಈ ಕಡೆ ಅರೇಬಿಯನ್ ಸಿ ಇದೆ, ಇಲ್ಲಿ ಭಾರತ ಇದೆ. ನಮಗೊಂಥರ ನೆರೆಮನೆ, ಮಧ್ಯದಲ್ಲಿ ಸಮುದ್ರ ಒಂದು ನಾವು ಕನ್ಸಿಡರ್ ಮಾಡಿಲ್ಲ ಅಂದರೆ ನೆರೆಮನೆ ಅಂತ ಅಂದ್ಕೊಳ್ಳಿ. ಮಿಡಲ್ ಈಸ್ಟ್, ಇದು ಉತ್ತರ ಭಾರತ, ಇದು ರಾಜಸ್ಥಾನ್, ಇದು ಗುಜರಾತ್, ಇದು ಪಾಕಿಸ್ತಾನ, ಇದು ಅಫ್ಘಾನಿಸ್ತಾನ, ಇದು ಇರಾನ್. ಓಕೆ ಇಲ್ಲಿ ಸ್ನೇಹಿತರೆ ಫುಲ್ ಝೂಮ್ ಇನ್ ಮಾಡಿದಾಗ ಅರೇಬಿಯನ್ ಸಿ ಇಲ್ಲಿರೋದು ಮುಂದಕ್ಕೆ ಬಂದು ಇಲ್ಲಿ ಗಲ್ಫ್ ಆಫ್ ಒಮನ್ ಪ್ರದೇಶ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ಪರ್ಷಿಯನ್ ಗಲ್ಫ್ ಇದೆ. ಎರಡನ್ನ ಜೋಡಿಸೋ ಜಾಗ ಇದೆಯಲ್ಲ, ಈ ಕುತ್ತಿಗೆ ಥರದ ಜಾಗ ಇದೆಯಲ್ಲ, ಇದೇ ಸ್ಟ್ರೇಟ್ ಆಫ್ ಹೊರ್ಮುಜ್ ಅಥವಾ ಹೊರ್ಮುಜ್ ಜಲಸಂಧಿ. ನಿಮಗಿಲ್ಲಿ ಝೂಮ್ ಇನ್ ಮಾಡಿ ತೋರಿಸ್ತೀವಿ ನೋಡಿ ಆ ಪ್ರದೇಶವನ್ನು. ಇದು ಹೊರ್ಮುಜ್ ಜಲಸಂಧಿ. ಇಲ್ಲಿ ಉತ್ತರಕ್ಕೇನಿದೆ ಸ್ನೇಹಿತರೆ? ಇದೆಲ್ಲ ಇರಾನ್, ಇದಿಷ್ಟು ಇರಾನ್ ಇದೆ ಉತ್ತರಕ್ಕೆ. ದಕ್ಷಿಣಕ್ಕೆ ಈ ಹೊರ್ಮುಜ್ ಜಲಸಂಧಿ ದಕ್ಷಿಣಕ್ಕೆ ಇಲ್ಲಿ ಒಮಾನ್ ಇದೆ. ಸ್ವಲ್ಪ ಅದರ ವೆಸ್ಟ್ಗೆ ನಿಮಗೆ ಕತರ್, ಇಲ್ಲಿ ಸೌದಿ ಅರೇಬಿಯಾ ಇದೆ, ಇಲ್ಲಿ ಫುಲ್ಲು, ಇಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ, ಇಲ್ಲಿ ಕುವೈತ್ ಇದೆ, ಇಲ್ಲಿ ಇನ್ನು ಮೇಲಕ್ಕೆ ಹೋದರೆ ಇಲ್ಲಿ ಇರಾಕ್ ಬರುತ್ತೆ. ನಿಮಗೆ ಕಂಟ್ರೀಸ್ ಕರೆಕ್ಟಾಗಿ ಕಾಣಬೇಕು ಅಂದರೆ ಸ್ನೇಹಿತರೆ, ಇದರಲ್ಲಿ ನಾವಿಲ್ಲಿ ಡಿಫಾಲ್ಟ್ ಮೋಡ್ಗೆ ಹೋಗೋಣ. ಈಗ ಕಂಟ್ರೀಸ್ ನಿಮಗೆ ಇಲ್ಲಿ ಕರೆಕ್ಟಾಗಿ ಒಂದು ರೌಂಡ್ ಐಡಿಯಾ ಸಿಗುತ್ತೆ ನೋಡಿ. ಇಲ್ಲಿ ಭಾರತ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್ ದೊಡ್ಡದಾಗಿ, ಈ ಕಡೆ ಸೈಡ್ ದೊಡ್ಡದಾಗಿ ಸೌದಿ ಅರೇಬಿಯಾ. ಒಂಥರ 2 ಕಿಡ್ನಿ ಥರ ಇದಾವೆ ಅಂತ ಅಂದ್ಕೊಳ್ಳಿ, ಶ್ವಾಸಕೋಶ ಥರ ಅಂತ ಅಂದ್ಕೊಳ್ಳಿ. ದೊಡ್ಡ 2 ರಾಷ್ಟ್ರಗಳು. ಮಧ್ಯದಲ್ಲಿ ಸಣ್ಣ ಪುಟ್ಟ ರಾಷ್ಟ್ರಗಳಿದ್ದಾವೆ. ಇಲ್ಲಿ ಇರಾಕ್ ಇದೆ, ಇಲ್ಲಿ ಸೌದಿ ಅರೇಬಿಯಾ ಹೇಳಿದ್ವಿ, ಯೆಮೆನ್ ಇದೆ, ಇದು ಫುಲ್ ಯುದ್ಧ ಪೀಡಿತ ಇದು. ಇಲ್ಲಿ ಒಮಾನ್ ಇದೆ, ಇಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ಇದು ಖತರ್, ಇಲ್ಲಿ ಕುವೈತ್ ಇದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನಾವಿಲ್ಲಿ ಇದರ ಡೈಮೆನ್ಷನ್ ಎಷ್ಟಿದೆ ನೋಡಬೇಕಿಲ್ಲಿ. ಹೊರ್ಮುಜ್ ಜಲಸಂಧಿಯ ಡೈಮೆನ್ಷನ್ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನೋಡೋಕಿಲ್ಲಿ ಸಿಕ್ಕಾಪಟ್ಟೆ ಜಾಗ ಇದೆಯಲ್ಲ, ಸಮುದ್ರ ಅಲ್ವಾ, ದೊಡ್ಡ ಗ್ಯಾಪ್ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ರಿಯಾಲಿಟಿ ಬೇರೆ ಇದೆ. ಒಟ್ಟು ಆಗಲ 21-22 ಮೈಲಿ, 39-40 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಅತ್ಯಂತ ಕಿರಿದಾಗಿರೋ ಜಾಗದಲ್ಲಿ 33 ಕಿಲೋಮೀಟರ್ ಇದೆ ಇಲ್ಲಿ ನ್ಯಾರೋ ಸ್ಟ್ರೆಚ್ನಲ್ಲಿ. ಅದರಲ್ಲೂ ಕೂಡ ಆಳ ಸಮುದ್ರ ಇರೋದು, ದೊಡ್ಡ ಟ್ಯಾಂಕರ್ಗಳೆಲ್ಲ ಹೋಗೋಕ್ಕೆ ಸಾಧ್ಯ ಇರೋದು, ಮಧ್ಯದಲ್ಲಿ ಕೇವಲ
6 ಮೈಲಿ ಅಥವಾ 10 ಕಿಲೋಮೀಟರ್ ಜಾಗದಲ್ಲಿ ಮಾತ್ರ ಇಲ್ಲಿ. ಇದೇ ದೃಶ್ಯಗಳನ್ನು, ಮ್ಯಾಪ್ ದೃಶ್ಯಗಳನ್ನು, ಒಂದು ಇಮೇಜ್ ಇದೆ, ರೆಡಿಮೇಡ್ ಇಮೇಜ್ ಇದೆ, ಅದು ನಿಮಗೆ ನಾವು ಅದರಲ್ಲಿ ತೋರಿಸ್ತೀವಿ ಅದನ್ನು. ಮತ್ತು ವಾಪಸ್ ಈ ಮ್ಯಾಪಿಗೆ ನಾವು ಬರೋಣ. ಈ ಜಾಗದ್ದು ಒಂದು ಇಮೇಜ್ ಇದೆ, ಅದರಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಸ್ ಸ್ನೇಹಿತರೆ, ಇದೇ ಆ ಇಮೇಜ್. ಹೊರ್ಮುಜ್ ಜಲಸಂಧಿಯ ನ್ಯಾರೋ ಸ್ಟ್ರೆಚ್ನಲ್ಲಿ ಒಟ್ಟು 6 ಕಿಲೋಮೀಟರ್ ಇರೋದು ಹಡಗೆಲ್ಲ ಹೋಗೋಕೆ ಅಂತ ಹೇಳಿದ್ವಲ್ಲ, ಅದು ಇದೇ 6 ಕಿಲೋಮೀಟರ್. ಇದರಲ್ಲಿ ನಿಮಗೆ ಲೈನ್ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಇನ್ನೂ ಝೂಮ್ ಇನ್ ಮಾಡ್ತೀವಿ ನೋಡಿ. ಇದರಲ್ಲಿ ಒಂದು ಆರೋ ಮಾರ್ಕ್ ಇದೆ. ಒಳಗೆ ಹೋಗುವಂಥ ಹಡಗುಗಳೆಲ್ಲ ಈ 2 ಕಿಲೋಮೀಟರ್ ಸ್ಟ್ರೆಚ್ನಲ್ಲೇ ಒಳಗೆ ಬರಬೇಕು ಇಲ್ಲಿಂಗೆ. ಓಕೆ, ಅಲ್ಲಿಂದ ಹೊರಗೆ ಬರೋ ಹಡಗುಗಳೆಲ್ಲ ಈ 2 ಕಿಲೋಮೀಟರ್ ಸ್ಟ್ರೆಚ್ನಲ್ಲೇ ಒಳಗೆ ಬರಬೇಕು ನೋಡಿ, ಇಲ್ಲೇ ಒಳಗೆ ಬರಬೇಕು. ಮಧ್ಯದ್ದೇನು, ಅದು ಬಫರ್ ಝೋನ್. ಹಡಗುಗಳು ತೀರಾ ಅಷ್ಟು ದೊಡ್ಡ ಟ್ಯಾಂಕರ್ಗಳು ಹತ್ತಿರ ಹೋಗಂಗಿಲ್ಲ. ಮಧ್ಯದ್ದು ಬಫರ್ ಝೋನ್ ಥರ ವರ್ಕ್ ಆಗುತ್ತೆ. ಇದು ಸ್ಟೋರಿ ಇಲ್ಲಿದ್ದು. ನೆಕ್ಸ್ಟ್ ನಾವೀಗ ವಾಪಸ್ ಮ್ಯಾಪ್ಗೆ ಬರೋಣ. ವಾಪಸ್ ಆ ಪ್ರದೇಶಕ್ಕೆ ಝೂಮ್ ಇನ್ ಮಾಡೋಣ. ಅದು ಗೊತ್ತಾಯ್ತಲ್ಲ ನಿಮಗೆ, 6 ಕಿಲೋಮೀಟರ್ ಸ್ಟ್ರೆಚ್ ಇರೋದು ಇಲ್ಲಿ, ಅದರಲ್ಲಿ 2+2+2 ಇನ್ಬೌಂಡ್ ಔಟ್ಬೌಂಡ್, ಮಧ್ಯದಲ್ಲಿ ಬಫರ್ ಝೋನ್ ಆಯ್ತಲ್ಲ. ಅದಕ್ಕೂ ಮುಂಚೆ ಸ್ನೇಹಿತರೆ, ನಾನಿಲ್ಲಿ ಈ ಮ್ಯಾಪ್ ಮೋಡ್ ತೊಗೊಂಡಿದ್ದು ಯಾಕೆ ಅಂದರೆ ದೇಶಗಳ ಬೌಂಡ್ರಿ ನೀಟಾಗಿ ಕಾಣುತ್ತೆ ಅಂತ ಹೇಳಿ ಡಿಫಾಲ್ಟ್ ಮೋಡ್ ತೊಗೊಂಡೆ. ನಾವು ವಾಪಸ್ ಸ್ಯಾಟಲೈಟ್ ಮೋಡ್ಗೆ ಹೋಗೋಣ. ಇದರಲ್ಲಿ ನಿಮಗೆ ಸ್ವಲ್ಪ ವಿಸಿಬಿಲಿಟಿ ಚೆನ್ನಾಗಿದ್ರಲ್ಲಿ ಕಾಣ್ಬೋದು. ಈ ಜಾಗ ಇದೆಯಲ್ಲ ಸ್ನೇಹಿತರೆ, ಈಗ ಈ 6 ಕಿಲೋಮೀಟರ್ ಜಾಗದಲ್ಲಿ ಇಡೀ ಜಗತ್ತಿಗೆ ಬೇಕಾಗಿರೋ ಆಯಿಲ್ನ 20%, ಅಂದರೆ ದಿನಕ್ಕೆ 20 ಮಿಲಿಯನ್ ಬ್ಯಾರೆಲ್, 1 ಮಿಲಿಯನ್ ಅಂದರೆ ಎಷ್ಟು, 10 ಲಕ್ಷ ಬ್ಯಾರೆಲ್, ಆ ಥರದ್ದು 20 ಮಿಲಿಯನ್ ಬ್ಯಾರಲ್ ಅಂದರೆ 2 ಕೋಟಿ ಬ್ಯಾರಲ್ ಆಯಿಲ್ ಈ 6 ಕಿಲೋಮೀಟರ್ ಜಾಗ, ಇಲ್ಲಿಂದ ಇಲ್ಲಿ ಇಷ್ಟು ಚಿಕ್ಕ 6 ಕಿಲೋಮೀಟರ್ ಸ್ಟ್ರೆಚ್ನಲ್ಲಿ ಪಾಸ್ ಆಗಬೇಕು. ಅದರಲ್ಲೂ ಕೂಡ ಗಮನಿಸಿ, 6 ಕಿಲೋಮೀಟರ್ನಲ್ಲಿ 2 ಕಿಲೋಮೀಟರ್ ಮಾತ್ರ ಔಟ್ ಬೌಂಡ್. ನಿಮಗೆ ಲಾಸ್ಟ್ ಇಮೇಜನ್ನ ನಾವು ತೋರಿಸಿದ್ವಿ. ಅಲ್ಲಿ ಆ 2 ಕಿಲೋಮೀಟರ್ ಸ್ಟ್ರೆಚ್ನಲ್ಲಿ 20% ಜಗತ್ತಿಗೆ ಬೇಕಾಗಿರೋ ಆಯಿಲ್ ಹೊರಗೆ ಬರಬೇಕು. ಅಷ್ಟು ಮಾತ್ರ ಅಲ್ಲ, 25% LNG ನ್ಯಾಚುರಲ್ ಗ್ಯಾಸ್ ಕೂಡ ಇಲ್ಲಿಂದನೇ 25% ಜಗತ್ತಿಗೆ ಬೇಕಾಗಿರೋದು ಹೊರಗೆ ಬರಬೇಕು. ಯಾವ ರಾಷ್ಟ್ರ ಎಷ್ಟೆಷ್ಟು ಕೊಡುತ್ತೆ ಅದರಲ್ಲಿ, ಅದನ್ನು ನಿಮಗೆ ನೆಕ್ಸ್ಟ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ನಿಮಗೀಗ ಪ್ರಶ್ನೆ ಬರುತ್ತೆ, ಇಲ್ಲಿ ಇನ್ನೂ ಬೇರೆ ಬೇರೆ ರಾಷ್ಟ್ರಗಳಿದಾವಲ್ಲ ಅಂತ ನಿಮಗೆ ಅನಿಸ್ಬೋದು. ಅದನ್ನು ಕೂಡ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಮುಖ್ಯವಾಗಿ ಇಲ್ಲಿ 5 ದ್ವೀಪಗಳಿದ್ದಾವೆ. ಅದರಲ್ಲೂ ಕೂಡ 3 ದ್ವೀಪ ತುಂಬ ಇಂಪಾರ್ಟೆಂಟ್. ಎಲ್ಲಿದಾವೆ ಗೊತ್ತಾ? ಮತ್ತೆ ನಾವು ಸ್ವಲ್ಪ ಝೂಮ್ ಇನ್ ಆಗಬೇಕು ಸ್ನೇಹಿತರೆ. ಈಗ ಅಲ್ಲಿ ಬನ್ನಿ ನೋಡಿ, ಇಲ್ಲಿ ಈ ಜಾಗನ ಗಮನಿಸ್ತಾ ಇರಿ, ಹಾಗೆ ಈ ಜಾಗನ ಗಮನಿಸ್ತಾ ಇರಿ. ಇಂಪಾರ್ಟೆಂಟ್ 3 ದ್ವೀಪ ಇಲ್ಲಿದ್ದಾವೆ. ಫುಲ್ ಝೂಮ್ ಇನ್ ಮಾಡ್ತೀವಿ. ಮಧ್ಯ ಇದ್ದಾವೆ, ದಾರಲ್ಲಿ ಕುತ್ಕೊಂಡಿದ್ದಾವೆ. ಈ ದ್ವೀಪದ ಹೆಸರು ಅಬು ಮೂಸಾ ಅಂತ. ಇದು ಇರಾನಿಗೆ ಸೇರುತ್ತೆ. ನೆಕ್ಸ್ಟ್ ಗ್ರೇಟರ್ ಟಂಬ್, ಇದು ಇರಾನಿಗೆ ಸೇರುತ್ತೆ. ನೆಕ್ಸ್ಟ್ ಲೆಸರ್ ಟಂಬ್, ಇದು ಇರಾನಿಗೆ ಸೇರುತ್ತೆ. ಆಯಿತಾ? ನೆಕ್ಸ್ಟ್ ಸಿರಿ ಐಲ್ಯಾಂಡ್, ಇದು ಇರಾನಿಗೆ ಸೇರುತ್ತೆ. ಫರೋರ್ ಐಲ್ಯಾಂಡ್, ಇದು ಕೂಡ ಇರಾನಿಗೆ ಸೇರುತ್ತೆ. ಈಗ ಝೂಮ್ ಔಟ್ ಮಾಡಿ ಸ್ನೇಹಿತರೆ. ಇಲ್ಲಿ ಇದೆಲ್ಲ ಸ್ಟ್ರೈಟ್ ಆಫ್ ಹೊರ್ಮುಜ್ ಅಲ್ವಾ, ಇಲ್ಲಿಂದೆಲ್ಲ ಪಾಸಾಗಿ ಬರಬೇಕಲ್ವಾ ಆಯಿಲು. ದಾರಿಲಿ ಕೂತ್ಕೊಂಡಿದ್ದಾರೆ ಇವರು, ದ್ವಾರಪಾಲಕರ ಥರ ಇಲ್ಲಿ ಕೂತ್ಕೊಂಡಿದ್ದಾರೆ. 5 ದ್ವೀಪಗಳನ್ನು ಇಟ್ಕೊಂಡು, ಈ ಕಡೆ ಇರೋದೆಲ್ಲ ಇರಾನೇ ಬಿಡಿ, ಬಟ್ ದಾರಿಲೇ ಇದ್ದಾರೆ ಇವರಲ್ಲಿ 5 ದ್ವೀಪಗಳನ್ನು ಹಿಡ್ಕೊಂಡು. ಇಲ್ಲೇನು ಮಾಡಿದೆ ಇರಾನ್, ತನ್ನ ಮಿಸೈಲ್ ಲಾಂಚರ್ಸ್ ಮತ್ತು ಸ್ಪೀಡ್ ಬೋಟ್ಗಳನ್ನು ನಿಲ್ಲಿಸ್ಕೊಂಡ್ಬಿಟ್ಟಿದೆ. ಹಡಗುಗಳು ಹೋಗೋ ಮೇನ್ ದಾರಿನೇ ಈ ದ್ವೀಪಗಳ ಥ್ರೂನೇ ಹೋಗಬೇಕು. ಸೊ ಇರಾನ್ ನೇವಿ ಸಮುದ್ರದ ಮಧ್ಯಕ್ಕೆ ಬರೋ ಅವಶ್ಯಕತೆನೇ ಇಲ್ಲ, ಇಲ್ಲಿಂದೆಲ್ಲ ದಾಳಿ ಮಾಡೋ ಅವಶ್ಯಕತೆನೇ ಇಲ್ಲ. ದಾರಿಲೇ ಕೂತ್ಕೊಂಡಿದ್ದಾರೆ ಅವರು. ಇಲ್ಲಿ ನಿಂತ್ಕೊಂಡು ಟಾರ್ಗೆಟ್ ಮಾಡಿದ್ರೆ ಸಾಕು. ಎಲ್ಲ ಹಡಗುಗಳನ್ನು, ಬರ್ತಿರೋ ಎಲ್ಲ ಹಡಗುಗಳನ್ನು ತಡಿಬೇಕಂತಿಲ್ಲ. ಒಂದು ಹಡಗನ್ನು ಮುಳುಗಿಸಿದ್ರೆ ಸಾಕು, ಮತ್ತು ಯಾವ ಶಿಪ್ಪಿಂಗ್ ಕಂಪ್ನಿನೂ ಆ ಕಡೆ ಮುಖನೂ ಹಾಕೋದಿಲ್ಲ. ನಾವು ಬರಲ್ಲ ಅಂತ ಹೇಳ್ತಾರೆ. ಇನ್ಶೂರೆನ್ಸ್ ಕಂಪ್ನಿಗಳು ಇನ್ಶೂರೆನ್ಸ್ ಕೊಡೋದಿಲ್ಲ, ಇನ್ಶೂರೆನ್ಸ್ ಇಲ್ಲದೆ ಹಡಗು ಹೋಗೋದೇ ಇಲ್ಲ. ಆ ರೀತಿ ಬ್ಲಾಕ್ ಮಾಡೋದು. ಇರಾನ್ ಕೈಲಿ ಸಮುದ್ರವನ್ನು ಬಂದ್ ಮಾಡಿ ಕೂರೋಷ್ಟೆಲ್ಲ ದೊಡ್ಡ ಪವರ್ಫುಲ್ ನೇವಿ ಇಲ್ಲ. ಬಟ್ ಅವರು ಮಿಸೈಲ್ ಹಾಕಿ ಒಂದು ಹಡಗನ್ನು ಮುಳುಗಿಸಿದ್ರೆ ಸಾಕು, ಆಯಿಲ್ ಟ್ಯಾಂಕರ್ನ, ಆಟೋಮೆಟಿಕಲಿ ಉಳಿದಿದ್ದೆಲ್ಲ ನಿಲ್ಲಿಸ್ತಾರೆ. ಈಗ ಅವ್ರು ಘೋಷಿಸಿದ ತಕ್ಷಣ ಆಲ್ಮೋಸ್ಟ್ ಬಂದ್ ಆಗಿ ಹೋಗಿದೆ, ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಲ್ಲಿ 80-85% ಕಂಟೈನರ್ಗಳು ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾವಲ್ಲಿ ಸ್ಟ್ರೇಟ್ ಆಫ್ ಹೊರ್ಮುಜ್ನ ಹತ್ರ, ಸ್ಟಕ್ ಆಗಿ ನಿಂತ್ಕೊಂಡಿದ್ದಾವೆ. ಯಾರಿಗೂ ಮೂವ್ ಆಗ್ಲಿಕ್ಕೆ ಧೈರ್ಯ ಇಲ್ಲ. ನೀವಿಲ್ಲಿ ಕೇಳ್ಬೋದು, ಅಂತಾರಾಷ್ಟ್ರೀಯ ನಿಯಮಗಳೇನು ಅಡ್ಡ ಬರೋದಿಲ್ವಾ, ಹಾಗೆ ಬಂದ್ ಮಾಡ್ಬೋದಾ ಅಂತ. ಸ್ನೇಹಿತರೆ, ಇಲ್ಲಿ ದ್ವೀಪಗಳಿದಾವಲ್ಲ, ಈ ದ್ವೀಪಗಳು ಬಂದಿರೋದ್ರಿಂದ ದ್ವೀಪಗಳ ಸುತ್ತ ಮತ್ತೆ ಈಗ ಏನಾಗುತ್ತೆ, ಕೋಸ್ಟ್ ಲೈನ್ ಹತ್ರ
ಟೆರಿಟೋರಿಯಲ್ ವಾಟರ್ಸ್ ಅಂತಿರುತ್ತೆ, 20-25 ಕಿಲೋಮೀಟರ್ ತನಕ ಟೆರಿಟೋರಿಯಲ್ ವಾಟರ್ಸ್ ಅಂತಿರುತ್ತಲ್ವಾ. ಆದರೆ ಇರಾನ್ಗೆ ಟೆರಿಟೋರಿಯಲ್ ವಾಟರ್ಸ್ ಈ ದ್ವೀಪಗಳ ಸುತ್ತಲೂ ಮತ್ತೆ ಬರುತ್ತಲ್ವಾ, ಇದು ಕೂಡ ನೆಲದಿಂದ ಮತ್ತೆ ಆ ಕಡೆಗೆ ಟೆರಿಟೋರಿಯಲ್ ವಾಟರ್ಸ್ ಬರುತ್ತಲ್ವಾ. ಸೊ ಇಲ್ಲೆಲ್ಲ ಇರಾನ್ನ ಪ್ರಭಾವ ಸಿಕ್ಕಾಪಟ್ಟೆ ಇದೆ. ಹಾಗಂತ ಅಂತಾರಾಷ್ಟ್ರೀಯ ನಿಯಮಗಳಲ್ಲಿ ಸ್ನೇಹಿತರೆ ಅವಕಾಶ ಮಾಡಿಕೊಡ್ಬೇಕು. ಕಮರ್ಷಿಯಲ್ ಪ್ಯಾಸೇಜ್ಗೆ, ಎಕ್ಸ್ಪಿಡಿಷನ್ಗೆ, ಅಂದರೆ ಅಲ್ಲಿ ಅನ್ವೇಷಣೆಗಳಿಗೆ ಮೂವ್ ಆಗೋಕ್ಕೆ ಅವಕಾಶ ಕೊಡಬೇಕು, ತಡೆಯೋ ಹಾಗಿಲ್ಲ. ಆದರೆ ಯುದ್ಧ ಆದಾಗ ಅಂತಾರಾಷ್ಟ್ರೀಯ ನಿಯಮಗಳನ್ನು ಯಾರು ಕೇಳ್ತಾರೆ? ನೀವು ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘಿಸಿ ಯುದ್ಧ ಸಾರಿ ನಮ್ಮನ್ನೆಲ್ಲ ಪುಡಿ ಮಾಡ್ತಾ ಇದ್ದೀರಾ, ನಮ್ಮ ಸುಪ್ರೀಂ ಲೀಡರ್ನ ಕೊಂದಿದ್ದೀರಾ, ನಾವು ಯಾಕೆ ಅಂತಾರಾಷ್ಟ್ರೀಯ ನಿಯಮ ಫಾಲೋ ಮಾಡಬೇಕು, ಬಂದ್ ಮಾಡ್ತೀವಿ ಅಂತ ಇರಾನ್ನವ್ರು ಹೇಳ್ತಾ ಇರೋದು. ಈಗ ಸ್ನೇಹಿತರೆ ಇರಾನ್ ಇಲ್ಲಿ ಬಾಗಿಲು ಹಾಕ್ತಿರೋದ್ರಿಂದ ಯಾವೆಲ್ಲ ರಾಷ್ಟ್ರಗಳು ಒಳಗಡೆ ಲಾಕ್ ಆಗಿದ್ದಾವೆ ಅಂತ ನಾವೀಗ ನೋಡ್ತಾ ಹೋಗಬೇಕು. ಮುಖ್ಯವಾಗಿ ಸ್ನೇಹಿತರೆ ಸೌದಿ ಅರೇಬಿಯಾ ನೋಡಿ ಇಲ್ಲಿದೆ. ಸೌದಿ ಅರೇಬಿಯಾದ ಬಾರ್ಡರ್ ಹಿಂಗೆ ಶುರುವಾಗಿ ಹೀಗೆ ಬಂದು ಇಲ್ಲಿಂದ ಬಂದು ಇಲ್ಲಿವರೆಗಿದೆ ಸೌದಿ ಅರೇಬಿಯಾದ ಬಾರ್ಡರ್ ಅಲ್ವಾ. ವಿಶ್ವದ 2ನೇ ಅತಿ ದೊಡ್ಡ ತೈಲ ಉತ್ಪಾದಕ ಅಮೆರಿಕದ ನಂತರ ಪ್ರಪಂಚದ ಸುಮಾರು 10% ತೈಲ ಬೇಡಿಕೆಯನ್ನು ಈ ಸೌದಿ ಒಂದೇ ಪೂರೈಸುತ್ತೆ. ಪ್ರೊಡಕ್ಷನ್ ದಿನಕ್ಕೆ 10-12 ಮಿಲಿಯನ್ ಬ್ಯಾರೆಲ್ ಅವ್ರದ್ದು. ಹಾರ್ಮುಜ್ ಮೂಲಕ ಸುಮಾರು 6-7 ಮಿಲಿಯನ್ ಬ್ಯಾರೆಲ್ ಇದೇ ದಾರಿಯಲ್ಲೇ ಹೋಗಬೇಕು ಹೊರಗಡೆ. ಹೊರ ಜಗತ್ತಿಗೆ ಆಯಿಲ್ ಬರಬೇಕು ಅಂತ ಹೇಳಿದ್ರೆ, ಇಲ್ಲಿಗೆಲ್ಲ ಸಿಗಬೇಕು ಅಥವಾ ಈ ಭಾಗಕ್ಕೆ ಮುಖ್ಯವಾಗಿ ಕಳಿಸ್ಬೇಕು ಸೌದಿ ಅಂತ ಹೇಳಿದ್ರೆ, ಫಸ್ಟ್ ಈ ಬಾಟಲ್ ನೆಕ್ನಿಂದ ಹೊರಗೆ ಬರಬೇಕು ಹಡಗುಗಳು. ಯಾಕಂದರೆ ಇಲ್ಲೆಲ್ಲ ಸಿ ಆಕ್ಸೆಸ್ ಇಲ್ವಲ್ಲ, ಇಲ್ಲಿ UAE ಇದೆ, ಇಲ್ಲಿ ಒಮಾನ್ ಇದೆ, ಸೌದಿದೆಲ್ಲ ಇಲ್ಲಿಂದನೇ ಬರಬೇಕಲ್ವಾ, ಹೊರಗೆ ಬರಬೇಕಲ್ವಾ. ಅದರ ಪರಿಣಾಮ ಇಲ್ಲಿ ಬರಲ್ವಾ ಕೇಳ್ಬೋದು ನೀವು. ಇಲ್ಲಿಂದ ಅದಾಗಲ್ಲ, ಯಾಕೆ ಅಂತ ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದು ಯಾಕೆ ಅಷ್ಟು ಈಸಿ ಯಾಕಿಲ್ಲ ಅಂತ, ಮಾಡಿದ್ರು ಕೂಡ ಚುಚ್ಚೂರು ಅಷ್ಟೇ ಯಾಕಿಲ್ಲ ಆಗ್ತಿದೆ ಅಂತ ನಿಮಗೆ ಹೇಳ್ತೀವಿ. ಇಲ್ಲಿಂದ ಈ ಕಡೆಗೆ ನಾವು ಇಲ್ಲಿ ಫೋಕಸ್ ಮಾಡೋಣ. ಈಗ ಸ್ನೇಹಿತರೆ ಸೌದಿಯ ಮೇಜರ್ ಪೋರ್ಟ್ಗಳು, ಈ ರಾಸ್ ತನೂರ ವರ್ಲ್ಡ್ಸ್ ಲಾರ್ಜೆಸ್ಟ್ ಆಯಿಲ್ ಎಕ್ಸ್ಪೋರ್ಟ್ ಟರ್ಮಿನಲ್ ಇದಿರೋದು ಕೂಡ ಈ ಗಲ್ಫ್ ಒಳಗಡೆನೆ, ಪರ್ಷಿಯಲ್ ಗಲ್ಫ್ ಒಳಗಡೆನೆ ಬರುತ್ತೆ ಸೌದಿದು. ಅದು ಸೌದಿ ಅರಾಮ್ಕೋ ನಿರ್ವಹಿಸುವಂತಹ ಟರ್ಮಿನಲ್ ಅದು ಇಲ್ಲೇ ಬರೋದು. ಹಾರ್ಮುಜ್ ದಾಟಲೇಬೇಕು ಅವರು ಕೂಡ. ಸೌದಿದಾಯ್ತಲ್ಲ ಸ್ನೇಹಿತರೆ ನಿಮಗೀಗ. ನೆಕ್ಸ್ಟ್ ಇರಾಕ್ ನೋಡಿ, ಇಲ್ಲಿ ಇರಾಕ್ ಇಲ್ಲಿದೆ. ಇದಿಷ್ಟು ಇರಾಕ್ ಸ್ನೇಹಿತರೆ, ಇದಿಷ್ಟು ಇರಾಕ್. ಅಸ್ಥಿರ ರಾಷ್ಟ್ರ ಆದರೂ ಕೂಡ ಇರಾಕ್ ವಿಶ್ವದ 8ನೇ ಅತಿ ದೊಡ್ಡ ಹಾಗೂ ಕೊಲ್ಲಿ ರಾಷ್ಟ್ರಗಳಲ್ಲೇ 2ನೇ ಅತಿ ದೊಡ್ಡ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇರಾಕ್. ದಿನಕ್ಕೆ ಸುಮಾರು 4-4.5 ಮಿಲಿಯನ್ ಬ್ಯಾರಲ್ ತೈಲವನ್ನು ಉತ್ಪಾದನೆ ಮಾಡ್ತಾರೆ ಅವರು. ಪ್ರಪಂಚದ ತೈಲ ಬೇಡಿಕೆಯ 5-6% ಇರಾಕ್ ಫುಲ್ಫಿಲ್ ಮಾಡ್ತಾರೆ. ಅಗೇನ್ ಅವ್ರಿಗೆ ಇಲ್ಲೆಲ್ಲಿಂದನೂ ಸಮುದ್ರದ ಆಕ್ಸೆಸ್ ಇಲ್ಲ, ಇಲ್ಲೇ ಬಂದು ಹೊರಗಡೆ ಅವರು ಕಳ್ಸ್ಕೋಬೇಕು. ಅದರಲ್ಲೂ ಕೂಡ ಇನ್ನೂ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ನಿಮಗೆ, ಇರಾಕ್ ಕತೆ ಹೆಂಗೆ ಲಾಕ್ ಆಗಿದೆ ಗೊತ್ತಾ ಇರಾನ್ ಕೈಯಲ್ಲಿ. ಬನ್ನಿ ಇಲ್ಲಿ ಝೂಮ್ ಇನ್ ಮಾಡೋಣ ಸ್ನೇಹಿತರೆ. ನೋಡಿ ಇಲ್ಲಿ ಬಸ್ರಾ ಅನ್ನೋ ಒಂದು ಜಾಗ ಕಾಣುತ್ತೆ ನಿಮಗೆ, ಬಸ್ರಾ ಅಂತ ನೋಡಿ ಇಲ್ಲಿದೆ ಸ್ನೇಹಿತರೆ ಬಸ್ರಾ. ಇರಾಕ್ನ ಇಡೀ ದೇಶದ 90% ಎಕಾನಮಿ ನಡೆಯೋದೇ ಬಸ್ರಾ ಪೋರ್ಟ್ ಮೂಲಕ. ಟೋಟಲ್ ಎಕಾನಮಿ ರನ್ ಆಗೋದೆ 90%. ಅದಿರೋದು ನೋಡಿ ಇಲ್ಲಿ ಇರಾನ್ಗಿರೋ ಅಡ್ವಾಂಟೇಜ್ ಏನು ಗೊತ್ತಾ. ಈಗ ನಿಮಗೆ ಸ್ವಲ್ಪ ನಾವು ಡಿಫಾಲ್ಟ್ ಮ್ಯಾಪಿಗೆ ಹೋಗೋಣ. ಲೈನ್ ಕರೆಕ್ಟಾಗಿ ಕಾಣಬೇಕು ಅಂತ ಹೇಳಿದ್ರೆ ನಮಗಿದು ಬೇಕಾಗತ್ತೆ. ನೋಡಿ ಸ್ನೇಹಿತರೆ ಇಲ್ಲಿ ಇರಾಕು, ಇಲ್ಲೊಂದು ಲೈನ್ ಕಾಣಿಸ್ತಿದೆ ನಿಮಗೆ, ಹೀಗೆ ಹೋಗಿದೆ. ಏನದು? ಇರಾಕ್ ಇರಾನ್ನ ಬಾರ್ಡರ್. ಇದು ಇರಾನ್ ಇಲ್ಲಿವರೆಗೂ ಇದೆ, ಇಲ್ಲಿಂದ ಇರಾಕ್ ಶುರುವಾಗತ್ತೆ. ಸರಿನಾ? ಈಗ ಬಸ್ರಾ ಪೋರ್ಟ್ ಹತ್ರ ನಾವು ಬರೋಣ. ನೋಡಿ ಇಲ್ಲಿ ಝೂಮ್ ಇನ್ ಮಾಡ್ತೀವಿ. ಬಸ್ರಾ ಪೋರ್ಟ್ ಸರಿನಾ ಸ್ನೇಹಿತರೆ? ಇನ್ನೂ ಝೂಮ್ ಇನ್ ಮಾಡ್ತೀವಿ. ಆ ಬಸ್ರಾ ಪೋರ್ಟ್ ಸಮುದ್ರ ಇಲ್ಲಿದೆ. ಇಲ್ಲಿ ಯಾವ ಪೋರ್ಟ್ ಅಂತ ನೀವು ಕೇಳ್ಬೋದು. ಅದು ರಿವರ್ ಪೋರ್ಟ್. ಜಗತ್ತಿನ ದೊಡ್ಡ ರಿವರ್ ಪೋರ್ಟ್ಗಳಲ್ಲಿ, ನದಿ ಪೋರ್ಟ್ಗಳಲ್ಲಿ ಅದು ಕೂಡ ಒಂದು. ಸರಿನಾ? ನದಿ ಎಲ್ಲಿದೆ? ನದಿ ಶಟ್ ಅಲ್ ಅರಬ್ ಇಲ್ಲಿದೆ ನೋಡಿ. ಇಲ್ಲಿ ನದಿ ಇದೆ. ಇಲ್ಲಿ ಈ ನದಿಯಲ್ಲೆಲ್ಲ ಹರ್ಕೊಂಡು ಹೊರಗೆ ಬಂದು, ಇಲ್ಲಿಂದ ನುಗ್ಗಿ ಹೊರಗೆ ಬಂದು ಈ ಥರ ಬಂದು ಅವರು ಪರ್ಷಿಯನ್ ಗಲ್ಫ್ ಈ ಸಮುದ್ರಕ್ಕೆ ಬರಬೇಕು. ಆಮೇಲೆ ಇಲ್ಲಿ ಹಾರ್ಮುಜ್ ಸ್ಟ್ರೈಟ್ ಮೂಲಕ ಹೊರಗೆ ಬರಬೇಕು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ ನಿಮಗೆ, ಇಲ್ಲಿ ಬಸ್ರಾ ಪೋರ್ಟ್ ಇಲ್ಲಿದೆಯಲ್ಲ, ಅಲ್ಲಿ ಶತ್ ಅಲ್ ಅರಬ್ ನದಿ ಹರಿಯುತ್ತಲ್ಲ, ಹಿಂಗೆ ಹರಿದು
ಸಮುದ್ರಕ್ಕೆ ಬಂದು ಹಿಂಗೆ ಕನೆಕ್ಟ್ ಆಗುತ್ತಲ್ಲ, ಇರಾನ್ ಬಾರ್ಡರ್ ಶುರುವಾಗುತ್ತೆ ಸ್ನೇಹಿತರಲ್ಲಿ, ಇಲ್ಲಿದೆಯಲ್ಲ. ಆಮೇಲೆ ನದಿ ಹೀಗೆ ಹರಿದು ಹೊರಗೆ ಬಂದು ಈ ಥರ ಹೊರಗೆ ಬಂದು ಇಲ್ಲಿ ಸಮುದ್ರ ಸೇರುತ್ತಲ್ಲ ನದಿ, ಶತಲ್ ಅರಬ್, ಬಸ್ರಾ ಪೋರ್ಟಿಂದ ಹೊರಟಿರೋದೆಲ್ಲ ಗೂಡ್ಸ್ ಹಿಂಗೆ ಬರಬೇಕಲ್ವಾ. ಇಲ್ಲೊಂದು ಲೈನ್ ಕಾಣುತ್ತೆ ನೋಡಿ ನಿಮಗೆ, ವೈಟ್ ಲೈನ್, ಅದು ಇರಾನ್ ಮತ್ತು ಇರಾಕ್ನ ಬಾರ್ಡರ್. ಇಲ್ಲಿದೆ ಪೋರ್ಟು, ನದಿ ಹಿಂಗೆ ಹರಿದು ಬರುತ್ತೆ. ಇಲ್ಲಿವರೆಗೂ ಅಷ್ಟೇ ಮುಕ್ತವಾಗಿ ನಿಮಗೆ ಇರಾಕ್ಗೆ ನದಿ ಸಿಗೋದು. ಆಮೇಲೆ ಇರಾನ್ ಬಾರ್ಡರ್ ಶುರುವಾಗುತ್ತೆ. ಇಲ್ಲಿ ನದಿ ಅರ್ಧ ಸೈಡ್ ಇರಾಕ್ಗೆ, ಅರ್ಧ ಸೈಡ್ ಇರಾನ್ಗೆ. ನೋಡಿ ಇಲ್ಲಿ ಮಧ್ಯದಲ್ಲಿ ಹೋಗಿದೆ, ಬಾರ್ಡರ್ ಮಧ್ಯದಲ್ಲಿ ಹೋಗಿದೆ, ನದಿ ಮಧ್ಯದಲ್ಲಿ. ಈ ಕಡೆ ಇರಾನ್, ಈ ಕಡೆ ಇರಾಕ್. ಇಲ್ಲಿಂದಲೂ ಶುರುವಾಗುತ್ತೆ. ಇರಾನ್ ಮನ್ಸು ಮಾಡಿದ್ರೆ ಇರಾಕ್ನ ಸಪ್ಲೈಯನ್ನು ಇಲ್ಲಿಂದಲೇ ಬ್ಲಾಕ್ ಮಾಡ್ಬೋದು. ಯಾಕಂದರೆ 90% ನಡೆಯೋದೇ ಅವರ ಈ ಬಸ್ರಾ ಪೋರ್ಟ್ ಮೂಲಕ. ಇಲ್ಲಿಂದ ನದಿಯಿಂದ ಸಮುದ್ರಕ್ಕೆ ಇಳಿಯೋಕ್ಕಿಂತ ಮುಂಚೆನೇ ಇಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ಬೋದು ಇರಾನ್ನವರು ಇರಾಕ್ನ. ಇನ್ನು ಇಲ್ಲಿವರೆಗೆ ಬರೋದು ಇಲ್ಲಿಂದ. ಅದಾಯ್ತಾ? ನೆಕ್ಸ್ಟ್ ಸ್ನೇಹಿತರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್. ನೋಡಿ ಅವರು ಇಲ್ಲಿದ್ದಾರೆ, ಭಾರತ ಇಲ್ಲಿದೆ, UAE ಇದಿಷ್ಟು ಜಾಗದಲ್ಲಿದೆ. ಇವರು 3.59 ಮಿಲಿಯನ್ ಬ್ಯಾರೆಲ್ ಪರ್ ಡೇ ಆಯಿಲ್ ಉತ್ಪತ್ತಿ ಮಾಡ್ತಾರೆ. ಜಗತ್ತಿನ 4.5% ಆಯಿಲನ್ನು ಇವರು ಉತ್ಪತ್ತಿ ಮಾಡಿ ಕಳಿಸ್ಕೊಡ್ತಾರೆ, UAEನವರು. ಹಾಗೆ ಕುವೈತ್ ಸ್ನೇಹಿತರೆ, ಕುವೈತ್ ನೋಡಿ ಇಲ್ಲಿದೆ, ಇದಿಷ್ಟು ಕುವೈತ್, ಇಲ್ಲಿ ಸಣ್ಣ ರಾಷ್ಟ್ರ. ಕುವೈತ್ ಕೂಡ 2.5 ಮಿಲಿಯನ್ ಬ್ಯಾರಲ್ ಆಯಿಲನ್ನು ಉತ್ಪತ್ತಿ ಮಾಡಿ ಕಳಿಸ್ಕೊಡುತ್ತೆ. ಜಗತ್ತಿನ 3.19% ಆಯಿಲ್ ಸಪ್ಲೈನ ಈ ಪುಟಾಣಿ ರಾಷ್ಟ್ರ ಕುವೈತ್ ಕೊಡುತ್ತೆ. ನೆಕ್ಸ್ಟ್ ಕತರ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕಂಟ್ರಿ ಸ್ನೇಹಿತರೆ. ಝೂಮ್ ಇನ್ ಮಾಡಿ ನೋಡಿ, ಇಲ್ಲಿ ಕತರ್ ಇದೆ, ಇದಿಷ್ಟು ಕತರ್. ಇಲ್ಲಿ ದ್ವೀಪದ ರೀತಿ ಕಾಣಿಸ್ತಿದೆಯಲ್ಲ ನಿಮಗೆ, ಇದಿಷ್ಟು ನೋಡಿ, ಇದಿಷ್ಟು ಕತರ್ ಸ್ನೇಹಿತರೆ. ಈ ಕತರ್ ಆಯಿಲ್ ಮಾತ್ರ ಅಲ್ಲ, ಮೇನ್ಲಿ ಗ್ಯಾಸ್ ಇವ್ರದ್ದು, ನ್ಯಾಚುರಲ್ ಗ್ಯಾಸ್ನಲ್ಲಿ ಕಿಂಗ್ ಇವರು. LNG, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ಮತ್ತು LPG ಕೂಡ, ಎರಡರಲ್ಲೂ ಇವರು ಕಿಂಗ್. ಜಗತ್ತಿನ 25% LNGಯನ್ನು ಕತರ್ ಒಂದೇ ಉತ್ಪಾದಿಸುತ್ತೆ. ಇಷ್ಟು ಸಣ್ಣ ದೇಶ. ಇದರ ಟೋಟಲ್ ಪಾಪ್ಯುಲೇಷನ್ ಸ್ನೇಹಿತರೆ ಕತರ್ದು, ಮೈಗ್ರೆಂಟ್ಸ್ ಎಲ್ಲ ಸೇರಿ 30 ಲಕ್ಷ. ಮೈಗ್ರೆಂಟ್ಸ್ ಎಲ್ಲ ಸೇರಿ ಬೆಂಗಳೂರು ಪಾಪ್ಯುಲೇಷನ್ನೇ 1.5 ಕೋಟಿ ಇದೆ. ಇಡೀ ದೇಶ ಕತರ್ 30 ಲಕ್ಷ ಚಿಲ್ಲರೆ ಪಾಪ್ಯುಲೇಷನ್. ಅದರಲ್ಲಿ ಎಲ್ಲ ಮೈಗ್ರೆಂಟ್ಸು. ನಾಗರಿಕರು ಎಷ್ಟು ಗೊತ್ತಾ, ಕತರಿಗಳು ಗೊತ್ತಾ, ನೇಟಿವ್ ಕತರೀಸು, ಅಲ್ಲಿನ ಪೌರತ್ವ ಹೊಂದಿರೋರು ಬರೀ 3 ಲಕ್ಷ ಜನ. ಕತರಿಗಳಿರೋದೇ 3 ಲಕ್ಷ ಜನ ಸ್ನೇಹಿತರೆ. ಅವ್ರ ಹತ್ರ ಇರೋ ಕಂಟ್ರೋಲ್ ಏನು ಗೊತ್ತಾ, ಜಗತ್ತಿನ 25% ನ್ಯಾಚುರಲ್ ಗ್ಯಾಸ್, 25%. ಇಂತಹ ಕತರ್ ಕಳಿಸುವಂಥ ನ್ಯಾಚುರಲ್ ಗ್ಯಾಸ್ ಕೂಡ ಇಲ್ಲೇ ಪಾಸ್ ಆಗಿ ಇಲ್ಲಿಂದಲೇ ಹೊರಗೆ ಬರಬೇಕು. ಭಾರತವು ಕೂಡ ತುಂಬ ಡಿಪೆಂಡ್ ಆಗಿದೆ. ಆ ನಂಬರ್ಸ್ ಕೂಡ ನಿಮಗೆ ಹೇಳ್ತೀವಿ. ಯುರೋಪ್ನಲ್ಲೂ ಕೂಡ ಚಳಿ ಕಾಯಿಸೋ ಗ್ಯಾಸ್ ಇರೋದಿಲ್ಲ. ಏಷ್ಯಾದಲ್ಲೂ ಕೂಡ ಕರೆಂಟ್ ಇರಲ್ಲ. ನಮ್ಮಲ್ಲಿ LPG ಕೂಡ ಕರೆಕ್ಟಾಗಿ ವರ್ಕ್ ಆಗಲ್ಲ. ಸಿಲಿಂಡರ್ಗಳು ಇಲ್ಲಿಂದ ಗ್ಯಾಸ್ ಕರೆಕ್ಟಾಗಿ ಹೊರಗೆ ಬಂದಿಲ್ಲ ಅಂತ ಹೇಳಿದ್ರೆ ಭಾರತದ ಮೇಲೆ ಆಲ್ರೆಡಿ ಪರಿಣಾಮ ಆಗೋಕ್ಕೆ ಶುರುವಾಗಿದೆ. ಕೈಗಾರಿಕೆಗಳ ಮೇಲೂ ಕೂಡ ಪರಿಣಾಮ ಆಗೋಕ್ಕೆ ಶುರುವಾಗಿದೆ. ಯಾಕಂದರೆ LNG ಜಾಸ್ತಿ ಕೈಗಾರಿಕೆಗಳಲ್ಲಿ ಬಳಸ್ತಾರೆ, ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಪರ್ಪಸ್ಗೆ. LPGಯನ್ನು ನೀವು ಅಡುಗೆಯಲ್ಲಿ ಕುಕ್ಕಿಂಗಿಗೆ ಬಳಸ್ತೀರಿ ಅಲ್ವಾ, ಎರಡೂ ಕೂಡ ನಮಗೆ ಜಾಸ್ತಿ ಇಲ್ಲಿಂದಲೇ ಬರೋದು. ಭಾರತದಲ್ಲಿ ಗ್ಯಾಸ್ ಸಪ್ಲೈ ತುಂಬ ಕಮ್ಮಿ ಆಗ್ತಿದೆ ಈಗ. ಕತರ್ನ ರಾಸ್ ಲಫಾನ್ ಮತ್ತು ಮೆಸಾಯ್ಡ್ ಕೈಗಾರಿಕಾ ಪ್ರದೇಶದಲ್ಲಿ ಏನಾಯಿತು, ಇರಾನ್ ಡ್ರೋನ್ ದಾಳಿ ಮಾಡ್ತು. ಇದರಿಂದ ಕತರ್ ಪ್ರೊಡಕ್ಷನ್ ಸ್ಟಾಪ್ ಮಾಡ್ತು. ಕತರ್ ಈಗ ಸ್ನೇಹಿತರೆ 86% ಕತರ್ನ LNG ಪೂರೈಕೆ ಸ್ಟಾಪ್ ಆಗಿದೆ. ಕತರಿಂದ ಬರಬೇಕಾಗಿರೋ LNG 86%, ಆಲ್ಮೋಸ್ಟ್ 100ಗೆ ಬಹಳ ದೂರ ಇಲ್ಲ, ಆಲ್ಮೋಸ್ಟ್ ನಿಂತು ಹೋಗಿದೆ ಅಂತ ಅಂದ್ಕೊಳ್ಳಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಗ್ಯಾಸ್ ಬೆಲೆ ಜಾಸ್ತಿ ಆಗೋಕ್ಕೆ ಶುರುವಾಗಿದೆ. ಯುರೋಪ್ನಲ್ಲಿ ಗ್ಯಾಸ್ ಅರ್ಧಕ್ಕರ್ಧ 50% ಜಂಪ್ ಆಗಿದೆ. ಏಷ್ಯಾ ಮಾರುಕಟ್ಟೆಯಲ್ಲಿ 39-40% ಜಂಪ್ ಆಗಿದೆ. ಭಾರತ ಅತಿ ದೊಡ್ಡ ಆಮದುದಾರ. ನಮಗೆ ಬೇಕಾಗಿರೋ ನ್ಯಾಚುರಲ್ ಗ್ಯಾಸ್ ಇದೆಯಲ್ಲ LNG, ಹತ್ತತ್ರ ಅರ್ಧಕ್ಕರ್ಧ 40-45% ಇಲ್ಲಿಂದನೇ ಬರಬೇಕು, ಕತರಿಂದನೇ ಬರಬೇಕು. ಕತರ್ ಮೂಲಕ ಇದೇ ದಾರಿಲಿ ದಾಟ್ಕೊಂಡು ಹೊರಗೆ ಬರಬೇಕು. ನಮ್ಮ ಮನೆಗಳಲ್ಲಿ ಬಳಸೋ LPG ಕೂಡ 20-30% ಇಲ್ಲಿಂದಲೇ ಹೊರಗೆ ಬರಬೇಕು, ಕತರ್ನಿಂದಲೇ ನಮಗೆ ಹೊರಗೆ ಬರಬೇಕು. ಹೀಗಾಗಿ ಬಹಳ ಆತಂಕದ ಪರಿಸ್ಥಿತಿ ಇದೆ.
ನಮ್ಮಲ್ಲಿ ಆಲ್ರೆಡಿ ಕೈಗಾರಿಕೆಗಳಿಗೆ ಗ್ಯಾಸ್ ಪೂರೈಕೆಯನ್ನ ಕಮ್ಮಿ ಮಾಡಲಾಗಿದೆ ಅಂತ ಹೇಳಿ ರಾಯ್ಟರ್ಸ್ ರಿಪೋರ್ಟ್ ಮಾಡಿನೂ ಆಗಿದೆ ಇವತ್ತು. ಹಾಗಿದ್ರೆ ಯಾಕೆ ಬೇರೆ ದಾರಿನೇ ಇಲ್ವಾ ಅಂತ ನೀವು ಕೇಳ್ಬೋದು. ಉದಾಹರಣೆಗೆ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾಗೆ 2 ಕಡೆ ಇಲ್ವೇನ್ರಿ? ಹಿಂಗೆ ಇಲ್ಲೂ ಸಮುದ್ರ ಇದೆ, ಇಲ್ಲೂ ಸಮುದ್ರ ಇದೆಯಲ್ಲ, ರೆಡ್ ಸಿ ಇದೆಯಲ್ಲ, ರೆಡ್ ಸಿ ಮೂಲಕ ಇಲ್ಲಿಂದ ಆಯಿಲನ್ನು ತರ್ಬೋದಲ್ಲ ಹೊರಗಡೆ ಅಂತ ನೀವು ಕೇಳ್ಬೋದು. ಆದರೆ ಆಯಿಲ್ ಇರೋದು ಎಲ್ಲಿ ಅಂತ ನೋಡ್ಬೇಕಲ್ವಾ? ಇಲ್ಲಿಗೆ ಬರ್ತೀವಿ, ಇಲ್ಲಿ ಬೇರೆ ಪಾಯಿಂಟ್ಸ್ ಇದೆ, ಬರ್ತೀವಿ ನಾವು ನಿಮಗೆ. ಬಟ್ ಆಯಿಲ್ ಇರೋದು ಎಲ್ಲಿ ಅಂತ ನೋಡಿ ಸ್ನೇಹಿತರೆ. ಸೂಕ್ಷ್ಮವಾಗಿ ಗಮನಿಸಿ. ಸೌದಿ ಅರೇಬಿಯಾ, ಕುವೈತ್, ಇರಾಕ್ ಎಲ್ಲ ರಾಷ್ಟ್ರಗಳ ಭೂ ಇಳಿಜಾರು ಪರ್ಷಿಯನ್ ಗಲ್ಫ್ ಕಡೆಗಿದೆ. ಅಂದರೆ ಇಳಿಜಾರು ಈ ಕಡೆಗಿದೆ, ಭೂ ಇಳಿಜಾರು ಈ ಪರ್ಷಿಯನ್ ಗಲ್ಫ್ ಕಡೆಗಿದೆ. ಎಲ್ಲ ರಾಷ್ಟ್ರಗಳದ್ದು ಇಲ್ಲೇ ಇರೋದು ಎಲ್ಲ ಆಯಿಲು ಮತ್ತು ಗ್ಯಾಸ್. ಈ ನಿಸರ್ಗ, ಈ ಪ್ರಕೃತಿ ತೈಲ ಬಾವಿಗಳನ್ನು ಇಟ್ಟಿರೋದು ಕೂಡ ಎಲ್ಲ ಇಲ್ಲಿ ಸ್ನೇಹಿತರೆ. ಇಲ್ಲಿ ನೋಡಿ, ಸೌದಿಯ ಅತಿ ದೊಡ್ಡ ಆಯಿಲ್ ಬಾವಿಗಳನ್ನು ನೋಡಿ ನೀವು. ಝೂಮ್ ಇನ್ ಮಾಡೋಣ ನಾವೀಗ. ಮುಖ್ಯವಾಗಿ ಸ್ನೇಹಿತರೆ ಇದರಲ್ಲಿ ಘಾವರ್ ಆಯಿಲ್ ಫೀಲ್ಡ್ ಅದು ಇಲ್ಲೇ ಬರುತ್ತೆ, ಈ ಪ್ರದೇಶದಲ್ಲೇ ಬರುತ್ತೆ. ಇದು ಪ್ರಪಂಚದ ಅತಿ ದೊಡ್ಡ ಆಯಿಲ್ ಫೀಲ್ಡ್. ಲಾಜಿಕ್ ಏನು? ಆಯಿಲ್ ಉತ್ಪಾದನೆ ಆಗುವುದು ಹೊರ್ಮುಜ್ ಒಳಭಾಗದಲ್ಲಿ, ಹೊರ್ಮುಜ್ ಜಲಸಂಧಿಯ ಒಳಭಾಗದಲ್ಲಿ. ಸೊ ಆಯಿಲ್ ಎಲ್ಲಿ ಹುಟ್ಟುತ್ತೋ ಅಲ್ಲಿಂದ ಹತ್ತಿರದ ಸಮುದ್ರಕ್ಕೆ ಪೈಪ್ ಹಾಕೋದು, ಅಲ್ಲಿಂದ ಸಾಗಿಸೋದು, ಆಮೇಲೆ ಹೊರಗೆ ತಗೊಂಡು ಹೋಗೋದು ತುಂಬ ಈಸಿ. ಅದಕ್ಕೆ ಎಲ್ಲ ಪೋರ್ಟ್ಗಳು, ಅದು ರಾಸ್ ತನ್ನೂರ್ ಆಗಿರ್ಬೋದು, ಬಾಸ್ರಾ ಆಗಿರ್ಬೋದು, ಈ ಪ್ರದೇಶದಲ್ಲೇ ಇದಾವೆ. ಇದನ್ನೆಲ್ಲ ಬಿಟ್ಟು ಸಾವಿರಾರು ಕಿಲೋಮೀಟರ್ ದೂರದ ಈ ರೆಡ್ ಸೀಗೆ ಪೈಪ್ ಎಳೆಯೋದು ಅಂತ ಹೇಳಿದ್ರೆ ಬೆಟ್ಟ ಗುಡ್ಡ ಹತ್ತಿಸಿ, ಮರುಭೂಮಿ ದಾಟಿಸಿ, ಅದೆಲ್ಲ ಸುಮ್ಮನೆ ಸಿಕ್ಕಾಪಟ್ಟೆ ಕಾಸ್ಟ್ ಅದು. ಹಾಗಂತ ಪೈಪ್ಲೈನ್ ಹಾಕೇ ಇಲ್ಲ ಅಂತಿಲ್ಲ, ಪೈಪ್ಲೈನ್ ಹಾಕಿದ್ದಾರೆ. ಸೌದಿ ಈ ಕಡೆಯಿಂದ ಈ ಕಡೆಗೆ ಈಸ್ಟ್ ವೆಸ್ಟ್ ಪೈಪ್ಲೈನ್, ಪೆಟ್ರೋಲ್ ಲೈನ್ ಅಂತ ಹಾಕಿದೆ. ಆದರೆ ಅದರ ಸಾಮರ್ಥ್ಯ ತುಂಬ ಕಮ್ಮಿ ಇದೆ. ಜೊತೆಗೆ ಓಕೆ, ಇಷ್ಟೆಲ್ಲ ಪ್ರಾಬ್ಲಮ್ ಇದೆಯಲ್ಲ, ಏನಕ್ಕೆ ಸರಿಯಾಗಿ ದೊಡ್ಡ ದೊಡ್ಡ ಪೈಪ್ಲೈನ್ ಹಾಕಿ ಎಲ್ಲ ಇಲ್ಲಿಂದ ತಗೊಂಬರೋಣ ಅಂತ ಅಂದ್ಕೊಂಡ್ರೆ ಪ್ರಾಬ್ಲಮ್ ನೋಡಿ, ಇಲ್ಲಿರೋದು ಇರಾನ್ ಅಲ್ವಾ? ಇರಾನ್ ಕಾಟ ಕೊಡ್ತಾರೆ ಅಂತ ತಾನೆ. ಇಲ್ಲಿರೋ ಮಹಾನ್ ಭಾವ್ರನ್ನ ಒಂಚೂರು ನೋಡಿ, ಇಲ್ಲಿ ಯಾರೆಲ್ಲ ಇದ್ದಾರೆ, ಇಲ್ಲಿ ಕುತ್ಕೊಂಡಿದ್ದಾರೆ ಅಂತ ಹೇಳಿ ದೊಡ್ಡ ದೊಡ್ಡ ಮಹಾನ್ ಭಾವರಿದ್ದಾರೆ. ಪೈರಟ್ಸ್ ಆಫ್ ಸೊಮಾಲಿಯಾ ಕೇಳಿದ್ದೀರಾ? ಸೊಮಾಲಿಯಾ ಹಡಗುಗಳರು ಅವರೆಲ್ಲ ಇಲ್ಲಿಂದನೇ ಬರೋದು. ಸೊಮಾಲಿಯಾ ಇದೆ ಇಲ್ಲಿ. ಎಲ್ಲ ಅಸ್ಥಿರ ರಾಷ್ಟ್ರಗಳು. ಸುಡಾನ್ ಕತೆ ನಿಮಗೇನಿದೆ ಅಂತ ಚೆನ್ನಾಗಿ ಗೊತ್ತಿದೆಯಲ್ಲ ನಿಮಗೆ. ಎರಿಟ್ರಿಯಾ, ಜಿಬೂಟಿ, ಇದೆಲ್ಲ ಬಹಳ ಪ್ರಾಬ್ಲಮ್ ಇದೆ. ಇಲ್ಲಿ ಅಟ್ಲೀಸ್ಟ್ ನಿಮಗೆ ದಾಳಿ ಮಾಡೋಣ, ಹೊಡೆಯೋಣ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಖಾಮಿನೈ ಆ್ಯಂಡ್ ಟೀಮ್ ಆದರೂ ಇದೆ. ಇಲ್ಲಿ ಯಾರನ್ನಂತ ಹುಡುಕ್ತೀರಿ ನೀವು? ಸೊಮಾಲಿಯಾದಲ್ಲಿ ಇದು 2 ತುಂಡಾಗಿರೋ ರಾಷ್ಟ್ರ ಆಲ್ರೆಡಿ. ಇದು ಸೊಮಾಲಿ ಲ್ಯಾಂಡ್ ಅಂಥೇಳಿ. ಸುಡಾನ್ನಲ್ಲಿ ಭಯಂಕರ ಹೊಡೆದಾಟ ನಡೀತಾ ಇದೆ. ಈ ಪ್ರದೇಶ ಇನ್ನೂ ಅಸ್ಥಿರ, ಇಲ್ಲಿಗಿಂತಲೂ ಇದು ಇನ್ನೂ ಅಸ್ಥಿರ. ಇದು ಅಪಾಯಕಾರಿ. ಇದು ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ಇದ್ರ ಸುದ್ದಿಗೆ, ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ಹೆದರ್ತಾರೆ ಇವರು, ತಮ್ಮ ಅಮೂಲ್ಯ ಆಯಿಲನ್ನು ಕಳಿಸೋಕ್ಕೆ ಈ ಕಡೆಯಿಂದ. ಅದು ಇಶ್ಯೂ ಇರೋದು. ಜೊತೆಗೆ ಆವಾಗಲೇ ಹೇಳಿದಾಗೆ ಸ್ನೇಹಿತರೆ, ಇಲ್ಲಿಂದ ಆಯಿಲ್ ಹೆಚ್ಚು ಸಪ್ಲೈ ಆಗೋದು ಈ ಭಾಗಕ್ಕೆ ಅಲ್ವಾ? ಅಗೇನ್ ಇಲ್ಲಿಂದ ತಗೊಂಡೋಗೋದು ಸೇಫ್ ಕೂಡ. ಇಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸೇಫ್ಟಿನೂ ಜಾಸ್ತಿ ಇಲ್ಲೇ ಇರೋದು, ಜೊತೆಗೆ ಹತ್ತಿರ ಕೂಡ ಇದೇ ಆಗುತ್ತೆ. ಭಾರತಕ್ಕೆ ಇಲ್ಲಿಂದ ಸೀದಾ ಸಲೀಸಾಗಿ ಬರುತ್ತೆ. ಚೈನಾಗೂ ಕೂಡ ಇಲ್ಲಿಂದ ಸೀದಾ ಹಿಂಗೆ ಹೋಗುತ್ತೆ. ಇದು ಎಕ್ಸ್ಟ್ರಾ ಸಮಸ್ಯೆ, ಅರಾಜಕತೆ ಇನ್ನೂ ಜಾಸ್ತಿ ಇರೋ ಪ್ರದೇಶ, ಇನ್ನೂ ಅಸ್ಥಿರ ಪ್ರದೇಶ. ಅಗೇನ್ ದೂರ ಕೂಡ ಜಾಸ್ತಿ, ಮತ್ತು ಇದರ ಡೆಪ್ತ್ ಕೂಡ ಇಲ್ಲಿಗಿಂತ ಇಲ್ಲಿ ಕಮ್ಮಿ ಇದೆ. ಇಲ್ಲಿ ಇನ್ನೂ ಸಮುದ್ರದ ಆಳ, ಡೆಪ್ತ್ ಇಲ್ಲಿಗಿಂತಲೂ ಇಲ್ಲಿ ಕಮ್ಮಿ ಇದೆ ಅಂತ ಹೇಳ್ತಾರೆ. ಸೊ ಈಗ ಯಾರ್ಯಾರಿಗೆ ಸಮಸ್ಯೆ ಆಗುತ್ತೆ? ನಾನು ಅವಾಗಿಂದ ಎಕ್ಸ್ಪ್ಲೈನ್ ಮಾಡಿದ ಹಾಗೆ, ಇಲ್ಲಿಂದ ಹೊರಹೊಮ್ಮುವ 80% ಆಯಿಲ್ ಏಷ್ಯಾಗೆ, ಈ ಭಾಗಕ್ಕೆ ಆಯಿಲ್ ಸಪ್ಲೈ ಆಗೋದು. ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಸಪ್ಲೈ ಆದರೆ ಇಲ್ಲಿಂದ ಬಹುತೇಕ ಈ ಭಾಗದ ಬೇಡಿಕೆಗಳನ್ನೆಲ್ಲ ಇವರು ನೋಡ್ಕೊಳ್ತಾರೆ. ಚೀನಾ, ಭಾರತ ಅತಿ ದೊಡ್ಡ ಆಮದುದಾರರು ಇಲ್ಲಿಂದ. ನಮಗೂ ಚೀನಾಗೂ ನಮಗೆ 85% ಆಯಿಲ್ ನಾವು ಹೊರಗಿಂದ ತರಿಸ್ಕೊಳ್ಳೋದು. 85%, ಅದರಲ್ಲಿ 60-70% ಇಲ್ಲಿಂದನೇ ತರಿಸ್ಕೊತೀವಿ ನಾವು ಸೀದಾ ಇಲ್ಲಿಂದ. ಚೈನಾ ಕೂಡ ಇಲ್ಲಿಂದಲೇ ಜಾಸ್ತಿ ತರಿಸ್ಕೊಳ್ಳುತ್ತೆ ಆಯಿಲನ್ನು. ಚೈನಾ ಕೂಡ ಒಂದು 70% ಆಯಿಲನ್ನೇ, 70-75% ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಮೆಜಾರಿಟಿ ಇಲ್ಲಿಂದಲೇ ಚೀನಾ ಕೂಡ ತಗೊಳುತ್ತೆ. ನಾವು ಬೇರೆ ಕಡೆಯಿಂದ, ದೂರದ ವೆನೆಜುವೆಲಾದಿಂದ ಇಲ್ಲಿಂದ ತಗೊಳ್ತೀವಿ, ಅಥವಾ ರಷ್ಯಾದಿಂದ ತಗೊಳ್ತೀವಿ, ಹೀಗೆ ತಗೊಳ್ತೀವಿ ಅಂತೆಲ್ಲ ಸರ್ಕಸ್ ಮಾಡ್ಬೋದು ನಾವು. ಹೀಗೆ ಸುಯೇಜಿಂದೆಲ್ಲ ತಗೊಳ್ತೀವಿ ಅಂತ ಸರ್ಕಸ್ ಮಾಡ್ಬೋದು, ಇಲ್ಲ ಅಂತೇನಿಲ್ಲ. ಆದರೆ ಇಮ್ಯಾಜಿನ್ ಮಾಡಿ, ಇಲ್ಲಿಂದ ಹಿಂಗೆ ಬರೋದಕ್ಕೂ, ಇಲ್ಲಿಂದ ರಷ್ಯಾದಿಂದ ಬರೋದಕ್ಕೂ ಹೀಗೆ ಬರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಬರೀ ನಮಗೆ ಚೈನಾಗ ಮಾತ್ರ ಅಲ್ಲ, ಜಪಾನ್, ಸೌತ್ ಕೊರಿಯಾ ಇವರು ಕೂಡ 90%, ಜಪಾನ್
ಆಮೇಲೆ ಸೌತ್ ಕೊರಿಯಾ, ಇವರು ಕೂಡ 90% ಆಯಿಲ್ಗೆ ಗಲ್ಫ್ ಮೇಲೇ ಡಿಪೆಂಡ್ ಆಗಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ. ಈಗ ಇದು ಬೇಗ ಓಪನ್ ಆಗಿಲ್ಲ, ಇರಾನ್ ತೆಪ್ಪು ಕೂತಿಲ್ಲ ಅಂತ ಹೇಳಿದ್ರೆ ಇದರ ನೇರ ಪರಿಣಾಮ ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತು ದಿನಸಿ ಅಂಗಡಿಗಳಲ್ಲಿ ಕಾಣಿಸುತ್ತೆ. ಬೆಲೆ ಏರಿಕೆ ಆಗುತ್ತೆ, ಸಪ್ಲೈ ನಿಲ್ಲುತ್ತೋ, ಡಿಮಾಂಡ್ ಅಂತೂ ಇದ್ದೇ ಇರುತ್ತಲ್ವಾ. ಆವಾಗ ಇರಾನ್ ಈ ದಾರಿಯನ್ನು 1 ವಾರ ಬಂದ್ ಮಾಡಿದ್ರೆ ಸಾಕು, ಜಾಗತಿಕ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಈಗ ಏನು $70-80 ಇರೋದು, ನಾನು ವೀಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ $80. ನೆಕ್ಸ್ಟ್ ಅದು ವೀಡಿಯೋ ನಿಮ್ಮ ಹತ್ರ ಬರ್ಬೇಕಾದ್ರೆ ಇನ್ನೊಂಚೂರು ಜಾಸ್ತಿ ಆಗಿರ್ಬೋದು. ನೆಕ್ಸ್ಟ್ ಇನ್ನೊಂದು ವಾರ ಹೀಗೆ ಕಂಟಿನ್ಯೂ ಆದರೆ $150-200 ದಾಟಬಹುದು. ಅಷ್ಟೇ ತೈಲ ಬೆಲೆಯ ಬಿಸಿ ತಟ್ಟಬಹುದು. ನಮ್ಮ ಹತ್ರ ಸ್ಟ್ರಾಟಜಿಕ್ ರಿಸರ್ವ್ ಇದೆ. 70-75 ದಿನಕ್ಕಾಗುವಷ್ಟು ನಾವು ಅಂಡರ್ಗ್ರೌಂಡಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ನಿಜ, ಎಲ್ಲ ಖಾಲಿ ಮಾಡ್ಕೊಂಡು ಕೂರಕ್ಕಾಗಲ್ವಲ್ಲ ಬರೀ ಇವ್ರ ಗಲಾಟೆಗೆ. ಯುದ್ಧದಂಥ ಸನ್ನಿವೇಶ ನಮಗೂ ಕೂಡ ಯಾವಾಗಲೂ ಎದುರಾಗ್ಬೋದು, ಅವಾಗಲೂ ಬೇಕಲ್ವಾ. ಹಾಗಾಗಿ ಬಹಳ ಗಂಭೀರ ಸಿಚುವೇಶನ್ ಇದು. $60-65 ಇದ್ದಿದ್ದ ತೈಲ ಬೆಲೆ ಈಗ $80 ಬಂದು ಹೋಗಿದೆ. 15-20% ಜಂಪ್ ಆಗಿ ಹೋಗಿದೆ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಬೆಲೆ ಏರಿಕೆ ಬಿಸಿ ನಮಗೆ ಕಾಡೋಕೆ ಶುರು ಆಗ್ಬೋದು, ಬೇಗ ಓಪನ್ ಆಗಿಲ್ಲ ಅಂತ ಹೇಳಿದ್ರೆ. ಜೊತೆಗೆ ನಮ್ಮ ಫಾರೆಕ್ಸ್, ನಾವು ಖುಷಿ ಪಡ್ತಾ ಇದ್ವಿ, $730 ಬಿಲಿಯನ್ ಫಾರೆಕ್ಸ್ ಮಾಡಿ ಇಟ್ಕೊಂಡಿದೀವಿ ನಾವು ಅಂತ ಹೇಳಿ, ಏರ್ತಾ ಇದೆ ಅಂತ ಹೇಳಿ. ನಾವು ಜಾಸ್ತಿ ಪೇ ಮಾಡಬೇಕಾಗತ್ತೆ. ಈಗ ಇಷ್ಟೊಂದು ಬೆಲೆ ಏರಿಕೆ ಆದಾಗ ನಾವು ಹೈಯೆಸ್ಟ್ ಇಂಪೋರ್ಟೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಫಾರೆಕ್ಸ್ ಕೂಡ ಬೇಗ ಕರ್ಗಿ ಹೋಗುತ್ತೆ ನಮಗೆ ಈ ಬೆಲೆ ಏರಿಕೆಯಿಂದ. ಇಲ್ಲಿ ಇರಾನ್ನ ಸ್ಟ್ರಾಟಜಿ ಏನು ಅಂದರೆ ಸಿಂಪಲ್. ಇರಾನ್ ಮಾಡ್ತಿರೋದೇನೆಂದರೆ, ಇಲ್ಲಿ ಇದನ್ನೊಂದು ಬ್ಲಾಕ್ ಮಾಡಿಬಿಟ್ರೆ, ಇಲ್ಲಿ ಅಡ್ಡ ಬಂದು ಕುತ್ಕೊಂಡ್ಬಿಟ್ರೆ, ನಾನು ಈ ದ್ವೀಪಗಳನ್ನೆಲ್ಲ ಬಳಸ್ಕೊಂಡು ಪಕ್ಕದಲ್ಲಿ ಹೆಂಗೂ ಇದ್ದೀನಿ, ಇಲ್ಲಿರೋ ದ್ವೀಪಗಳನ್ನು ಬಳಸ್ಕೊಂಡು ಅಡ್ಡ ಕುತ್ಕೊಂಡ್ಬಿಟ್ರೆ ಇಲ್ಲಿರೋ ಎಲ್ಲ ರಾಷ್ಟ್ರಗಳು ಅಮೆರಿಕದ ಮೇಲೆ ಪ್ರೆಷರ್ ಹಾಕ್ತಾರೆ ಅಂಥೇಳಿ. ಚೈನಾ, ಭಾರತ, ಜಪಾನ್, ಸೌತ್ ಕೊರಿಯಾ, ಮತ್ತು ಇಲ್ಲಿರೋ ಸೌದಿ ಅರೇಬಿಯಾ, ಅಮೆರಿಕದ ಮಿತ್ರರು ಇವರು, UAE, ಕತರ್, ಇವರಿಗೆಲ್ಲ ವ್ಯಾಪಾರ ಆಗಬೇಕು, ಇವರಿಗೆಲ್ಲ ಐಟಮ್ಸ್ ಬೇಕು ತಗೊಳ್ಳೋರು. ಇವರೆಲ್ಲ ಸೆಲ್ಲರ್ಸ್, ಇವರೆಲ್ಲ ಬೈಯರ್ಸ್. ಇಬ್ಬರು ಅಮೆರಿಕಾಗೆ ಕೂಡಲೇ ಒಂದು ಸೊಲ್ಯೂಷನ್ ಹುಡುಕಿ ಯುದ್ಧ ನಿಲ್ಲಿ, ನಮಗೆ ಹೊರ್ಮುಜ್ ಓಪನ್ ಆಗಬೇಕು ಅಂತ ಅಮೆರಿಕದ ಪ್ರೆಷರ್ ಹಾಕ್ತಾರೆ ಅಂತ ಇರಾನಿಗೆ ಗೊತ್ತು. ಅದಕ್ಕೋಸ್ಕರನೇ ಇರಾನ್ ಇದನ್ನ ಬ್ಲಾಕ್ ಮಾಡ್ಕೊಂಡು ಕೂತಿರೋದು, ಸಣ್ಣ ಕಿಂಡಿಯನ್ನ ಬ್ಲಾಕ್ ಮಾಡಿಕೊಂಡು ಜಗತ್ತಿನ ಉಸಿರನ್ನ ಕಟ್ಸೋಕೆ ಪ್ರಯತ್ನ ಪಡ್ತಾ ಇರೋದು. ಸೊ ಸ್ನೇಹಿತರೆ, ಟ್ರಂಪ್ ಅಣ್ವಸ್ತ್ರ ಹೊಂದಬಾರದು ಇರಾನ್ ಅಂತ ಹೇಳ್ತಾ ಇದ್ರಲ್ವಾ, ಇದೊಂಥರ ಎಕನಾಮಿಕ್ ನ್ಯೂಕ್ಲಿಯರ್ ಬಾಂಬ್ ಅಂತ ಅನ್ಕೊಳ್ಳಿ, ಆರ್ಥಿಕತೆಯ ಅಣ್ವಸ್ತ್ರ ಅಂತ ಅನ್ಕೊಳ್ಳಿ. ಇದಿಷ್ಟು ಜಾಗ ಇರಾನ್ ಕೈಲಿರೋದು ಆರ್ಥಿಕತೆಯ ಅಣ್ವಸ್ತ್ರ. ಈ ಜಾಗ ಇರಾನ್ ಕೈಲಿರೋದು ಇದಿಷ್ಟು, ಮತ್ತು ಈ ದ್ವೀಪಗಳು, ದಾರಿಲಿ ಕೂತಿರೋ ಅವರ ದ್ವೀಪಗಳು, ಇದಿಷ್ಟನ್ನು ಬಳಸ್ಕೊಂಡು ಅವರು ಈ ಅಮೆರಿಕ ಎಷ್ಟೇ ಕುಟ್ಟಿ ಪುಡಿ ಮಾಡಲಿ ಇರಾನನ್ನು, ಅಲ್ಲಿ ಖಾಮಿನೈರ ಪರ್ಸ್ನಲ್ ಸೇನೆ ಇದೆಯಲ್ಲ IRGC, ಅದನ್ನು ಎಷ್ಟೇ ನಾಶ ಮಾಡಲಿ, ಅವರು ಇದಿಷ್ಟು ಜಾಗ ಹಿಡ್ಕೊಂಡು ಆಟ ಆಡೋದನ್ನು ಕಂಟಿನ್ಯೂ ಮಾಡ್ತಾರೆ ಸದ್ಯಕ್ಕಂತೂ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ದೊಡ್ಡ ಪ್ರಮಾಣದ ನೌಕಾಪಡೆ ಮತ್ತು ಸೇನೆ ಬೇಕಾಗಿಲ್ಲ. ಅಲ್ಲಿ ಕದ್ದು ಕೂತ್ಕೊಂಡು ಈ ನ್ಯಾರೋ ಸ್ಟ್ರೆಚ್ನಲ್ಲಿ ಆಯಿಲ್ ಟ್ಯಾಂಕರ್ಗಳನ್ನು ಸಣ್ಣ ಸಣ್ಣ ಮಿಸೈಲ್ ಬಿಟ್ಟು ಡ್ಯಾಮೇಜ್ ಮಾಡಿ ಮುಳುಗಿಸಿದ್ರು ಕೂಡ ಸಾಕು. ಆರಂಭದಲ್ಲಿ ಹೇಳಿದ್ವಿ, ಅದನ್ನು ಮಾಡೋಕ್ಕೆ ದೊಡ್ಡ ಪಡೆಗಳು ಬೇಕಾಗಿಲ್ಲ. ಗೆರಿಲ್ಲಾ ವಾರ್ಫೇರ್ ಮಾಡಿದ್ರು ಸಾಕು. ಇಲ್ಲೆಲ್ಲ ಕದ್ದು ಕೂತ್ಕೊಂಡು ಅವರು ಇಡೀ ಸ್ಟ್ರೆಚ್ನಲ್ಲಿ ಎಲ್ಲಾದರೂ ಕೂತ್ಕೊಂಡು ಮಿಸೈಲ್ ಅಂತೂ ಅವ್ರ ಹತ್ರ ರಾಶಿ ಮಾಡಿಟ್ಕೊಂಡಿದ್ದಾರೆ. ಎಲ್ಲ ವಾರ್ ಬಿಟ್ಟು ಇದ್ರ ಮೇಲೆ ಫೋಕಸ್ ಮಾಡಿದ್ರು ಸಾಕು, ಅವರು ಜಗತ್ತನ್ನು ಉಸಿರು ಕಟ್ಟಿಸಬಹುದು. ಅದೇ ಈ ಕ್ಷಣದ ಅತಿ ದೊಡ್ಡ ನ್ಯೂಸ್ ಸ್ನೇಹಿತರೆ. ಅದನ್ನು ಮ್ಯಾಪ್ ಸಮೇತ ಇರಾನು, ಸೌದಿ, ಅಮೆರಿಕ ಅಂತೆಲ್ಲ ಚರ್ಚೆ ಮಾಡೋ ಟೈಮ್ನಲ್ಲಿ ನಾವು ಮ್ಯಾಪ್ ತಿಳ್ಕೊಬೇಕಲ್ವಾ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೇವೆ. ಇದೆಲ್ಲದರ ನಡುವೆ ಸರಿ ಅವರೆಲ್ಲಿದ್ದಾರೆ? ಬಹಳ ಅಬ್ಬರಿಸು, ಆದರೆ ಮ್ಯಾಪ್ನಲ್ಲಿ ಕಣ್ಣಿಗೆ ಕಾಣಿಸ್ತಿಲ್ವಲ್ಲ. ಯಾರು ಹೇಳಿ? ಇಸ್ರೇಲ್ನವರು. ನೋಡಿ, ಇಲ್ಲಿದ್ದಾರೆ ಭಾರತ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್, ಇರಾಕ್, ಜೋರ್ಡನ್, ಇಲ್ಲಿ ಇಸ್ರೇಲ್ ಇದೆ. ನೋಡಿ ಇಲ್ಲಿ ಇಸ್ರೇಲ್ ಇದೆ. ಇದಿಷ್ಟು ಇಸ್ರೇಲ್, ಅದರಲ್ಲಿ ಇಲ್ಲಿ ವೆಸ್ಟ್ ಬ್ಯಾಂಕ್ ಇದೆ, ಇದು ಪ್ಯಾಲೆಸ್ತೇನ್ನ ಒಂದು ತುಂಡು ಇಲ್ಲಿದೆ, ಇನ್ನೊಂದು ತುಂಡು ಇಲ್ಲಿದೆ, ಸಣ್ಣ ಸ್ಟ್ರಿಪ್ ಗಾಜಾ ಪಟ್ಟಿ, ಅದು ಗಾಜಾ ಪಟ್ಟಿ. ನೋಡಿ, ಇದು ಗಾಜಾ ಪಟ್ಟಿ. ಇದನ್ನು ಸ್ವಲ್ಪ ಡಿಫಾಲ್ಟ್ ಮೋಡಲ್ ತೋರಿಸಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ಬೋದು. ನೋಡಿ, ಇದಿಷ್ಟು ಕೂಡ ಇಸ್ರೇಲ್ನ ಓವರ್ ಆಲ್ ವ್ಯಾಪ್ತಿ, ಅದರ ಒಳಗಡೆ ಪ್ಯಾಲೆಸ್ತೇನ್ ಬರುತ್ತೆ. ಇಲ್ಲಿ ಡಾಟೆಡ್ ಲೈನ್ಸ್ ಇದೆಯಲ್ಲ, ಇದು ಪ್ಯಾಲೆಸ್ತೇನ್ನ ಮುಖ್ಯ ಭಾಗ, ವೆಸ್ಟ್ ಬ್ಯಾಂಕ್. ಇನ್ನೊಂದು ತುಂಡು ಪ್ಯಾಲೆಸ್ತೇನ್ದು ಇಲ್ಲಿದೆ ಚಿಕ್ಕದಾಗಿ, ಇದು ಗಾಜಾ ಪಟ್ಟಿ. ಎರಡು ಸೇರಿ ಪ್ಯಾಲೆಸ್ತೇನ್. ಮೊನ್ನೆ ತನಕ ಈ ಜಾಗವನ್ನು ಹಮಸ್ ಕಂಟ್ರೋಲ್ ಮಾಡ್ತಾ ಇತ್ತು, ಈ ಗಾಜಾ ಪಟ್ಟಿಯನ್ನು. ಅಲ್ಲಿ ಯುದ್ಧ ಮಾಡಿ ಈಗ ಹಮಸ್ನ ನಾಶ ಮಾಡಿದ್ದಾರೆ. ಇಲ್ಲೂ ಕೂಡ ಕರಗಿಸಿ ವೆಸ್ಟ್ ಬ್ಯಾಂಕನ್ನು ಅಲ್ಲೂ ಕೂಡ ಇಸ್ರೇಲ್ ಆಕ್ಯುಪೈ ಮಾಡ್ಕೊಳ್ತಾ ಇದೆ. ಇಸ್ರೇಲ್ ತನ್ನ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ಓಕೆ ಸ್ನೇಹಿತರೆ, ಸೊ ಇಲ್ಲಿರೋ ಅಮೆರಿಕ ಮತ್ತು ಇಲ್ಲಿ ಕೂತಿರೋ ಇಸ್ರೇಲ್ ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತಿರೋದು. ಅದಕ್ಕೆ ಪ್ರತಿಯಾಗಿ ಇರಾನ್ ಅಕ್ಕಪಕ್ಕದಲ್ಲಿರೋ ಅಮೆರಿಕದ ಮಿತ್ರರಿಗೆಲ್ಲ ಹೊಡಿತಾ ಇದೆ. ಒಮಾನ್ ಮೇಲೆ ದಾಳಿ ಮಾಡ್ತಿದೆ, UAE ಮೇಲೆ ದಾಳಿ ಮಾಡ್ತಿದೆ, ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡ್ತಿದೆ,
ಇರಾಕ್ನಲ್ಲಿರೋ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಕಡೆಗೂ ಮಿಸೈಲ್ಗಳನ್ನ ಇರಾನ್ ಹಾರಿಸ್ತಾ ಇದೆ. ಹಾಗೆ ಕತಾರಲ್ಲಿದೆ, ಇದ್ರ ಮೇಲೂ ಹಾರಿಸ್ತಾ ಇದೆ ಇರಾನ್. ಬಹ್ರೈನ್ ಮೇಲೂ ಕೂಡ ಇರಾನ್ ಡ್ರೋನ್ಗಳನ್ನು ಕಳಿಸ್ತಾ ಇದೆ. ಸೊ ಸ್ನೇಹಿತರೆ, ಇದಾಗಿತ್ತು ಕಂಪ್ಲೀಟ್ ಆಗಿ ನಿಮಗೆ ವಿತ್ ಮ್ಯಾಪ್ ಈ ಸಿಚುವೇಶನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ನಿಮಗೆ ಟೋಟಲ್ ಕ್ಲಾರಿಟಿ ಸಿಕ್ಕಿರ್ಬೋದು ಇಡೀ ಜಿಯೋಗ್ರಫಿ ಬಗ್ಗೆ, ಎಲ್ಲೆಲ್ಲಿ ಏನೇನು ಬರುತ್ತೆ, ಮತ್ತು ಈ ಸ್ಟ್ರೇಟ್ ಆಫ್ ಹೊರ್ಮುಸ್ ಜಲಸಂಧಿ ಅಂದರೆ ಏನು, ಟೋಟಲ್ ಕ್ಲಾರಿಟಿ ಸಿಗಿದೆ ಅಂತ ಅಂದ್ಕೊಳ್ತೀವಿ. ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ, ಎಲ್ರಿಗೂ ಇದರ ಅರಿವು ಸಿಗಲಿ. ಈ ದೊಡ್ಡ ಯುದ್ಧ ನಡೀತಿರೋ ಟೈಮ್ನಲ್ಲಿ ಆ ಟೋಟಲ್ ಕಲ್ಪನೆ ಸಿಗಲಿ ಅನ್ನೋದು ನಮ್ಮ ಉದ್ದೇಶ. ಹಾಗೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಪ್ರೀಮಿಯಂ ಮೆಂಬರ್ ಆದಾಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನೀವು ನಮ್ಮ ತಂಡದ ಕಾರ್ಯಕ್ಕೆ ಬೆಂಬಲ ಕೊಟ್ಟಂಗೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ನಿಮ್ಮ ಸಪೋರ್ಟೇ ನಮ್ಮ ಶಕ್ತಿ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.